ಸರ್, ಈಗ ಈ ರೀತಿ ದೈವಾರಾಧನೆ ಮಾಡ್ತಿರ್ಬೇಕಿದ್ರೆ, ಶೂಟ್ ಏನಾದರೂ ಮಾಡ್ತಿರ್ಬೇಕಿದ್ರೆ ಆ ಒಂದು ಸಮುದಾಯದವ್ರದ್ದು ಪರ್ಮಿಷನ್ ತಗೊಳ್ಳೋ ಅಂತ ವಾಡಿಕೆ ಇದೆ. ಅಂದರೆ ಈಗ ರಿಷಬ್ ಸರ್ ಆಗಿರ್ಬೋದು, ಅವರೆಲ್ಲರೂ ಕೂಡ ದೈವ ನರ್ತಕರ ಹತ್ರ ಹೋಗಿ ಪರ್ಮಿಷನ್ ತಗೊಂಡು ಸಿನಿಮಾನ ಮಾಡಿರುವಂಥದ್ದು ಕಾಂತಾರ. ಸೊ ನೀವೇನಾದರೂ ಆ ರೀತಿ ಪರ್ಮಿಷನ್ ತಗೊಂಡ್ರಾ, ಹೇಗೆ ಏನು ಅಂತ? ಇಲ್ಲ, ನಾನು ಹೇಳ್ತಿದ್ದೀನಲ್ಲ, ನಾನು ಖಂಡಿತವಾಗ್ಲೂ ನನ್ನ ಈ ಕೆಲಸಕ್ಕೆ ಅಂತಲ್ಲ, ಏನೋ ಒಂದು ಹೊಸತು ಮಾಡುವಾಗ ನಾನು ಖಂಡಿತವಾಗ್ಲೂ ನಮ್ಮ ಕುಟುಂಬದ ದೈವದ ಹತ್ರ ನಾನು ಕೇಳೋದು ಯಾವ ಕೆಲಸನೂ ಮಾಡಲ್ಲ. ಅಂದರೆ ಇದಂತಲ್ಲ, ನಾನು ಮಾಡೋ ಸಿನಿಮಾಗಳು, ಸೀರಿಯಲ್ಗಳು ಯಾವುದೇ ಮಾಡೋದಾದರೂ ಫಸ್ಟ್ ಅದರ ಹತ್ರ ಹೋಗಿ ಅದರ ಅನುಮತಿ ಇಲ್ಲದೆ ಖಂಡಿತವಾಗ್ಲೂ ಮಾಡಲ್ಲ. ನಾನು ದೇವರುಗಳಿಗೆ ಇಷ್ಟೇ ಕೈ ಮುಗಿಯೋದು. ಬೈ ಚಾನ್ಸ್ ಇದರಿಂದ ಏನಾದರೂ ಸಮಸ್ಯೆ ಆಗೋದಾದರೆ ಖಂಡಿತವಾಗ್ಲೂ ಇದು ನಮಗೆ ಆಗದಿರೋ ಥರ ಆ ಥರ ನೀವು ಇದು ಮಾಡಬೇಕು. ಆಗೋದಾದರೆ ಅದು ತುಂಬ ಚೆನ್ನಾಗಿ ಆ ಕೆಲಸ ಆಗೋ ಥರ ಆಗಬೇಕಂತಲೇ ಕೈ ಮುಗಿದು ಅಲ್ಲಿಂದ ಪರ್ಮಿಷನ್ ಸಿಕ್ಕಿದ ನಂತರ ನಾನು ಮಾಡೋದು. ಈ ಶೂಟಿಂಗ್ ಕೂಡ ನಾವು ಮಾಡುವಾಗ ಅದು ತುಂಬ ಚೆನ್ನಾಗಿ, ಅಂದರೆ ಒಂದು ಆ ಭಕ್ತಿಯಲ್ಲೇ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಆ್ಯಕ್ಚುಲಿ ಶೂಟ್ ಆಗಿದೆ. ಆಮೇಲೆ ನಾನು ಹೇಳಿದೆಲ್ಲ, ಯಾವ ಕಾರಣಕ್ಕೂ ನಾವು ಎಲ್ಲೂ ಕೂಡ ನಮ್ಮ ಕೈಲ, ಈಗ ನನಗೇನು ಗೊತ್ತು, ನಾನೇನು ನೋಡಿದ್ದೀನಿ ಅಂದರೆ ಅದಕ್ಕೆ ಹೆಂಗೆ ನಾವು ಇದು ಮಾಡಬೇಕು, ವೆಜ್ಜಲ್ಲಿ ಇರಬೇಕು, ಆಮೇಲೆ ನಾವು ಯಾವುದೇ ಇದು ಚಪ್ಪಲಿ ಹಾಕಬಾರ್ದು, ಏನು ಮಾಡಬಾರ್ದು. ಸೊ ಆ ಥರನೇ ನಾವು ಇದ್ದು ಶೂಟ್ ಮಾಡಿರೋದು ಇದನ್ನು. ಸರ್, ಈಗ ಅವರು ಈ ಧಾರಾವಾಹಿ ಎಪಿಸೋಡ್ ಏನಿದೆ ದೈವಾರಾಧನೆಯದು, ಅದು ಪ್ರದರ್ಶನ ಆಗಬಾರ್ದು ಅನ್ನೋ ಒಂದು ಇದನ್ನು ಹೇಳ್ತಿರೋವಂಥದ್ದು ಅವರು. ಸೊ ನೀವು ಏನಾದರೂ ಇವಾಗ ರದ್ದು ಮಾಡ್ತೀರಾ ಅದರ ಪ್ರದರ್ಶನವನ್ನು, ಅದರ್ವೈಸ್ ಮುಂದುವರಿಸ್ತೀರಾ ಸರ್, ಹೇಗೆ? ಇಲ್ಲ, ಒಂದು ನಾನು ಏನು ಹೇಳಬೇಕಂದ್ರೆ, ನನಗೆ ಈಗ ನಾನು ಹೇಳಿದೆಲ್ಲ, ನಾನು 2016 ಕೂಡ ನಮ್ಮ ಧಾರಾವಾಹಿಯಲ್ಲಿ ನಾನು ದೈವಕಲೆ ತೋರಿಸಿದ್ದೆ, ನನ್ನ ಸಿನಿಮಾದಲ್ಲೂ ತೋರಿಸಿದ್ದೀನಿ, ಅಂದರೆ ದೈವಾರಾಧನೆನ. ಆಮೇಲೆ ತುಂಬ ಅದು ನಿಜ ಇದೆ ಅನ್ನೋ ಥರನೇ ತೋರಿಸಿದ್ದೀನಿ. ಈಗಲೂ ಕೂಡ ಇದು ಮಾಡೋವರೆಗೆ ಇದಕ್ಕೊಂದು ಈ ಥರ ರಿಯಾಕ್ಷನ್ಗಳು ಬರುತ್ತೆ ಅಂತ ನಾನು ಖಂಡಿತ ಗೊತ್ತಿಲ್ಲ. ಯಾಕೆಂದರೆ ಇವನ್ ನಮ್ಮ ಮಂಗಳೂರಲ್ಲಿ ಇದ್ರ ಬಗ್ಗೆ ನಾಟಕಗಳಾಗುತ್ತೆ. ಆಮೇಲೆ ಯಾರು ನಾಟಕ ಮಾಡಿದ್ರು ಅದನ್ನು ನಮ್ಮ ದೈವಗಳು ತುಂಬ ಸ್ಟ್ರಾಂಗ್ ಇದೆ ಅಂತಲೇ ತೋರಿಸ್ತಿದ್ದಾರೆ ಎಲ್ಲರೂ. ಸೊ ಎಲ್ಲರೂ ಕೂಡ ಅದರ ಪರವಾಗಿ ಮಾಡ್ತಿದ್ದಾರೆ. ಸೊ ನನಗೆ ಈ ವಿಚಾರಕ್ಕೆ ಒಂದು ಈ ಥರ ಆಯಾಮ ಇದೆ ಅಥವಾ ಈ ಥರ ಒಂದು ವಿರೋಧ ಬರುತ್ತೆ ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಅಂದರೆ ಇದೇ ಫಸ್ಟ್ ಟೈಮ್ ನನಗೆ ಗೊತ್ತಾಗಿರೋದು, ಓಕೆ ಇದಕ್ಕೊಂದು ಈ ಥರನೂ ಒಂದು ವಿರೋಧ ಇದೆ ಅಂತ. ಸೊ ಗೊತ್ತಿದ್ದರೆ ಯಾರು ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಲ್ಲ. ಸೊ ನನಗೆ ಆ ವಿಷಯ ಖಂಡಿತವಾಗ್ಲೂ ಗೊತ್ತಿಲ್ಲ. ನಾನು ಒಂದು ಅಂದರೆ ಒಬ್ಬರು ಸಾಮಾನ್ಯ ವ್ಯಕ್ತಿ ಥರ, ಓಕೆ ನಮ್ಮ ದೈವಗಳನ್ನ ನಾನು ತೋರಿಸ್ಬೇಕು, ನನಗೆ ಇದೊಂದು ಮಾಧ್ಯಮ ಸಿಕ್ಕಿದೆ, ಇದರಲ್ಲಿ ನಾನು ನಮ್ಮ ಶಕ್ತಿಗಳನ್ನು ತೋರಿಸ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಅದು ಬಿಟ್ಟು ಖಂಡಿತವಾಗ್ಲೂ ಬೇರೆ ಏನು ಉದ್ದೇಶ ಇರಲಿಲ್ಲ. ಅಲ್ಲ ಸರ್, ಈಗ ಮಂಡೇ ಟೆಲಿಕಾಸ್ಟ್ ಆಗುತ್ತಾ ಇಲ್ವಾ, ಏನು ನಿಮ್ಮ ಚಾನಲ್ ನಿರ್ಧಾರ ಏನು ಅಂತ? ಅಲ್ಲ, ಅದು ಯಾವುದು ಕೂಡ ನನ್ನ ಒಬ್ಬನ ನಿರ್ಧಾರ ಆಗದೇ ಇರೋದ್ರಿಂದ ಅದರ ಬಗ್ಗೆ ನಾನು ಈಗ ಪ್ರತಿಕ್ರಿಯೆ ಕೊಡೋಕ್ಕಾಗಲ್ಲ. ಅಂದರೆ ನಾನು ಒಬ್ಬನೇ ಅದರ ನಿರ್ಧಾರ ಆಗಲ್ಲ. ಅಂದರೆ ಈಗ ಸಿನಿಮಾಗಳೆಲ್ಲ ನಮ್ಮದು ಇಂಡಿವಿಜುವಲ್ ನಿರ್ಧಾರಗಳು. ಸೊ ಧಾರಾವಾಹಿ ಅನ್ನೋದು ಆ ಥರ ಇಂಡಿವಿಜುವಲ್ ನಿರ್ಧಾರ ಅಲ್ಲ. ಸೊ ಹಾಗಾಗಿ ಅದರದ್ದು ನಾನು ಏನು ಹೇಳೋಕ್ಕೆ ಈಗ ಗೊತ್ತಿಲ್ಲ. ಸೊ ನನಗೂ ಕೂಡ ಅಂದರೆ ಈ ನಿನ್ನೆ ಏನು ನಡೀತು ಅದೆಲ್ಲ ಟಿ ವಿಲಿ ನೋಡೇ ಗೊತ್ತಾಗಿರ್ತು. ಸೊ ನನಗೂ ಆವಾಗಲೇ ಗೊತ್ತಾಗಿದ್ದು ಇದಕ್ಕೊಂದು ಈ ಥರ ಒಂದು ಆಯಾಮ ಇದೆ ಅಂತ. ಸೊ ಖಂಡಿತವಾಗ್ಲೂ ಆ ಥರ ನಮ್ಮ ಮಂಗಳೂರಲ್ಲಿರೋ ಯಾರಿಗಾದರೂ, ಈಗ ದೈವನರ್ಥ ಯಾರಿಗಾದರೂ ಅದು ನೋವು ಇದ್ದರೆ ಖಂಡಿತವಾಗ್ಲೂ ನಾನು ಮುಂದಿನ ದಿನಗಳಲ್ಲಿ ಏನಾದರೂ ಇದ್ರ ಬಗ್ಗೆ ಮಾಡುವಾಗ ಖಂಡಿತವಾಗ್ಲೂ ನಾನು ಮಾಡಲ್ಲ. ಓಕೆ, ಇದರಿಂದ ನಮ್ಮ ಯಾರಿಗೊಬ್ಬರಿಗೆ ನೋವಾದರೂ ಓಕೆ ಇದು ಓಕೆ ಬೇಡ ಅನ್ನೋದು ನನ್ನ ನಿರ್ಧಾರ. ಅದಕ್ಕೆ ನಾವು ಮಾಡಿದ್ದೀವಿ. ಸೊ ಮಾಡಿದ್ದೀವಿ, ಅದು ಖಂಡಿತವಾಗ್ಲೂ ಅದು ಎಲ್ಲರ ನಿರ್ಧಾರ ಆಗಿರುತ್ತೆ, ಅದು ನಂದೊಬ್ಬನ ನಿರ್ಧಾರ ಆಗಿರಲ್ಲ.